ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಇವತ್ತು ಮಂಗಳವಾರ. ನಾನು ಸಂಜೆ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತೂ ಕೂಡ ಕ್ಲೈಮೇಟು ತುಂಬ ಥಂಡಿ ಆ ಥರನೇ ಇದೆ. ಮಳೆ ಬರ್ತಾ ಇದೆ, ಹೋಗ್ತಾ ಇದೆ. ಆ್ಯಂಡ್ ಬಿಸಿಲು ಕೂಡ ಬಂದಿತ್ತು ಇವತ್ತು ಸ್ವಲ್ಪ. ಸೊ ಸೈಕ್ಲೋನ್ ಇದೆ. ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ನಾನು ಬೆಳಗ್ಗೆಯಿಂದ ಸ್ವಲ್ಪ ಲೇಟಾಗಿ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಸೊ ಇವತ್ತೆಲ್ಲ ಸ್ವಲ್ಪ ಕೆಲಸ ಮಾಡಿಕೊಂಡು ಸಂಜೆ ಇವತ್ತು ದೀಪ ಹಚ್ಚಿದ್ದೀನಿ. ಸಂಜೆನೇ ಹಚ್ಚೋಣ, ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಫುಲ್ಲು ಚಳಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಂಜೆನೇ ದೀಪ ಹಚ್ಕೊಂಡೆ, ಮಂಗಳವಾರ ಆಗಿರೋದ್ರಿಂದ. ಹಚ್ಚಿ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿಕೊಂಡೆ. ಇನ್ನು ಇವತ್ತು ಆಚೆ ಎಲ್ಲ ರಂಗೋಲಿ ಹಾಕಕ್ಕೆ ಹೋಗಿಲ್ಲ. ಇಷ್ಟು ಸ್ವಲ್ಪ ನೆಲ ಡ್ರೈ ಆಗಿರೋದೇ ಹೆಚ್ಚು ಇವತ್ತು. ತುಂಬ ಮಳೆ ಆಗಿ ಎಲ್ಲ ಫುಲ್ಲು ತೇವ ಆಗಿತ್ತು ಅಂತ ಹೇಳಿ ನಾನು ತೊಳೆದ್ಬಿಟ್ಟು ಏನು ರಂಗೋಲಿ ಹಾಕಕ್ಕೆ ಹೋಗಿಲ್ಲ. ಮತ್ತು ಅಲ್ಲೇ ತಿರುಗಾಡಿದ್ರೆ ಫುಲ್ಲು ಇದಾಗ್ತಾ ಇರುತ್ತೆ ಅಂದ್ಬಿಟ್ಟು ಫುಲ್ಲು ಮಳೆ ಬೇರೆ ಬರೋದು ಹೋಗೋದು ಮಾಡ್ತಾಯಿತ್ತು. ಸೊ ನನ್ನ ಬಟ್ಟೆಗಳು ಸ್ವಲ್ಪ ಡ್ರೈ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಬಂದು ಒಳಗಡೆನೆ ಹಾಕಿದ್ದೀನಿ. ಅಟ್ಲೀಸ್ಟ್ ಇಷ್ಟಾದರೂ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಪಾಪು ಕೂಡ ಮಲ್ಕೊಂಡಿದ್ದಾನೆ. ಬೆಳಗ್ಗೆಯಿಂದ ಮಲ್ಗೆ ಇಲ್ಲ, ಇವಾಗ ಸಂಜೆಲಿ ಮಲ್ಕೊಂಡಿದ್ದಾನೆ. ಇವಾಗ ಮಲ್ಕೊಂಡ್ರೆ ಇನ್ನೂ 1.5 ಅವರ್ ಎದ್ದೇಳಲ್ಲ ಅವನು. ಸೊ ಸ್ನಾನ ಮಾಡಿಕೊಂಡು ಆರಾಮಾಗಿ ಫ್ರೀಯಾಗಿ ಮಲ್ಕೊಬಿಟ್ಟಿದ್ದಾನೆ ಇವಾಗ. ಆ್ಯಂಡ್ ಇವತ್ತು ಸಂಜೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಯಾಕಂದರೆ ನಾಳೆ ಪಾಪಕ್ಕೆ ಸ್ವಲ್ಪ ಇಂಜೆಕ್ಷನ್ ಕೊಡಿಸ್ಬೇಕು 1.5 ಇಯರ್ದು. ಸೊ ಅದನ್ನು ಕೊಡಿಸ್ಕೊಂಡು ಒಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡ್ಕೊಂಡು ನಾಳೆನೇ ರಿಟರ್ನ್ ಆಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸಂಜೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಳೆ ಹೆಂಗೆ ಇವಾಗ ನಿಂತಿದೆ ಮಳೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಏರ್ ಸ್ಟ್ರೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು. ಸೊ ಏರ್ ಸ್ಟ್ರೈಟ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನೂ ಒಬ್ಬೊಬ್ಬರೇ ಏರ್ ಸ್ಟ್ರೈಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಮ್ಯಾನೇಜ್ ಮಾಡ್ಕೊಂಡು ಹೇಗೋ ಮಾಡಿಕೊಂಡೆ ಏರ್ ಸ್ಟ್ರೈಟ್ನ. ಆ್ಯಂಡ್ ಕೂದಲೆಲ್ಲ ಸ್ವಲ್ಪ ಸಿಲ್ಕಿ ಸಾಫ್ಟ್ ಥರ ಫೀಲ್ ಆಗ್ತಾಯಿತ್ತು. ನಾನು ಏರ್ ಸ್ಟ್ರೈಟ್ ಮಾಡಬೇಕಾದ್ರೆ ಸ್ವಲ್ಪ ಹೊಗೆ ಬರ್ತಾಯಿತ್ತು. ಯಾಕೆ ಅಂತ ಅಂದರೆ ನನ್ನ ಕೂದಲಿನ ಸ್ವಲ್ಪ ತೇವಾಯಿತು, ಹಾರಿರಲಿಲ್ಲ, ಅದರಿಂದ ಆ ಥರ ಬರ್ತಾಯಿತ್ತು. ಆ್ಯಂಡ್ ನಾನು ಫಿಲಿಪ್ಸ್ ಅವ್ರದ್ದೇನೆ ಏರ್ ಸ್ಟ್ರೈಟ್ನರ್ ಮತ್ತು ಏರ್ ಡ್ರೈಯರ್ ಎರಡೂ ಯೂಸ್ ಮಾಡೋದು. ಸೊ ಇದರಲ್ಲಿ ಹೀಟ್ ಪ್ರೊಟೆಕ್ಷನ್ ಚೆನ್ನಾಗಿದೆ. ಆ್ಯಂಡ್ ಕೂದಲು ಕೂಡ ಡ್ಯಾಮೇಜ್ ಆಗೋಲ್ಲ, ಕಂಪ್ಲೀಟ್ ಏರ್ ಪ್ರೊಟೆಕ್ಷನ್ ಇರುತ್ತೆ. ಆ್ಯಂಡ್ ಯಾವುದೇ ಥರ ನಾನು ಏರ್ ಸೀರಮ್ ಯೂಸ್ ಮಾಡಲ್ಲ. ಯಾಕೆಂದರೆ ನಾನು ಡೈಲಿ ಏನು ಏರ್ ಸ್ಟ್ರೈಟ್ ಮಾಡಲ್ಲ, ಅಪರೂಪಕ್ಕೆ ಒಂದು ಸಲ ಮಾಡ್ತೀನಿ. ಅದರಿಂದ ನಾನು ಯಾವುದೇ ಸೀರಮ್ ಕೂಡ ಯೂಸ್ ಮಾಡ್ತಿಲ್ಲ ಇಲ್ಲಿ. ಫೈನಲಾಗಿ ಸ್ಟ್ರೈಟ್ನಿಂಗ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಪಾಪಗೆ ಏನಾದರೂ ತಿನ್ನಿಸ್ಬಿಟ್ಟು ಪ್ಯಾಕ್ ಮಾಡ್ಕೋಬೇಕು ಬ್ಯಾಗೆಲ್ಲನೂ. ಪಾಪಗೆ ತಿನ್ನೋಕ್ಕೆ ಕೆಲಾಕ್ಸ್ ಹಾಕ್ಕೊಟ್ಟಿದ್ದೆ. ಅವ್ನು ತಿಂಡಿ ಕೇಳ್ತಾನೆ, ಏನು ಕೊಡೋದು ಅಂತ ಗೊತ್ತಾಗದೆ ಕೆಲಾಕ್ಸ್ ತಂದು ಇಟ್ಕೊಂಡಿದ್ದೀನಿ. ಎಲ್ಲ ಟೈಮು ಕೊಡಲ್ಲ, ಸಮ್ಟೈಮ್ಸ್ ಕೊಡ್ತೀನಿ. ಇವಾಗ ಅವನೇ ತಿನ್ನಬೇಕು ಅಂದ್ಬಿಟ್ಟು ಅವನೇ ತಿಂತಾ ಇದ್ದಾನೆ. ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ತಾಯಿ ಕಾರ್ಡ್ ಮುಖ್ಯ. ಅವ್ನಿಗೆ ಇಂಜೆಕ್ಷನ್ ಕೊಡ್ಸೋಕ್ಕೆ ತಾಯಿ ಕಾರ್ಡ್ನು ಎತ್ತಿಕೊತಾ ಇದ್ದೀನಿ. ಫೈನಲಾಗಿ ನಾವು ರೆಡಿ ಆಗಿದ್ದೀವಿ ಹೊರಡೋಕ್ಕೆ. ಇವಾಗ ಇನ್ನು ಮನೆಯಿಂದ ಹೊರಟಾಗ ತುಂಬ ಕತ್ಲೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ನೋಡ್ತಾ ಇದ್ದ ಹೊರಗಡೆ ಅಂತೂ ತುಂಬ ಚಳಿ ಇತ್ತು. ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಮಳೆ ಅಂತೂ ಬರ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಮನೆ ಬಿಟ್ಟಾಗ ಸ್ವಲ್ಪ ಹನಿ ಬಂತು, ಆಮೇಲೆ ಹೋಗ್ತಾ ಹೋಗ್ತಾ ಯಾವುದೇ ಥರ ಮಳೆ ಇರಲಿಲ್ಲ. ರೋಡೆಲ್ಲ ಸ್ವಲ್ಪ ಫ್ರೀಯಾಗಿತ್ತು. ಆರಾಮಾಗೆ ನಾವು ಬಂದ್ವಿ. ಆ್ಯಂಡ್ ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು, ಏಕೆಂದರೆ ಸೈಕ್ಲೋನ್ ಬೇರೆ ಇತ್ತು, ಮಳೆ ಹೋಯ್ತಾನೆ ಇತ್ತಲ್ಲ, ಅದರಿಂದ ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು. ನನ್ನ ಮಗನೂ ಏನು ಅಷ್ಟು ನಿದ್ದೆ ಮಾಡಿಲ್ಲ, ಎದ್ದೇ ಇದ್ದ. ಒಂದಷ್ಟು ದೂರ ಮಾತ್ರ ಮಲ್ಕೊಂಡಿದ್ದ. ಆಲ್ಮೋಸ್ಟ್ 1.5 ಅವರ್ ಅಷ್ಟರಲ್ಲಿ ನಾವು ಊರಿಗೆ ರೀಚ್ ಆದ್ವಿ. ಇನ್ನು ಚಳಿ ಇರೋದ್ರಿಂದ ನನ್ನ ಮಗನಿಗೆ ಫುಲ್ ಸ್ವೆಟರ್ ಹಾಕಿ ಎಲ್ಲ ಫುಲ್ ಬೆಡ್ಶೀಟೆಲ್ಲ ಹಾಕಿ ಕವರ್ ಮಾಡಿಬಿಟ್ಟಿದ್ದೆ, ಫುಲ್ ಥಂಡಿ ಆಗಿಬಿಡ್ತಾನೆ ಅಂತ. ಸೊ ಅಂಥ ಇದೇನಿರಲಿಲ್ಲ, ಬೆಚ್ಚಗೆ ಕರ್ಕೊಂಡು ಬಂದೆ. ಆ್ಯಂಡ್ ಊರಿಗೆ ಎಂಟ್ರಿ ಆಗ್ತಾಯಿದ್ದಂಗೆ ಫುಲ್ ಊರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡೇ ಬಿಟ್ಟಿದ್ರು. ರೋಡೆಲ್ಲ ಫುಲ್ ಖಾಲಿ ಆ್ಯಂಡ್ ಸೈಲೆಂಟಾಗಿತ್ತು. ಇನ್ನು ಮನೆಗೆ ಬಂದು ನಾವು ಊಟ ಗೀಟ ಮಾಡಿಬಿಟ್ಟು ಸೊ ಮಲ್ಕೊಂಡ್ವಿ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಯಾರೆಲ್ಲ ಇನ್ನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.